पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यञ्चित मनोरथाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮೇಷರಾಶಿಯ ನನ್ನ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಒಂದು ರಾಶಿಯ ಫಲಗಳನ್ನು ಹೇಳುತ್ತಾ, ಆಗಸ್ಟ್ ತಿಂಗಳಲ್ಲೇ ಪ್ರಾರಂಭದಲ್ಲೇ ಶುಕ್ರನು ಶುಭ ಸ್ಥಾನದಲ್ಲಿ ಅಂದರೆ ಸಿಂಹರಾಶಿಯಲ್ಲಿದ್ದು ದಿನಾಂಕ 16ರಂದು ಪೂರ್ವ ಪುಣ್ಯ ಸ್ಥಾನವಾದಂತಹ ನಿಮ್ಮ ಉಚ್ಚ ಸ್ಥಾನಾಧಿಪತಿ ಸೂರ್ಯ ಕೂಡ ಸಿಂಹರಾಶಿಗೆ ಬರುವುದರಿಂದ ನಿಮಗೆ ನಿಮ್ಮ ಮಕ್ಕಳಿಗೆ ವಿಶೇಷವಾದಂಥ ಉದ್ಯೋಗ, ಅಧಿಕಾರ, ಧನಲಾಭ ಹಾಗೂ ದಿನಾಂಕ 22ರಂದು ಬುಧನು ಕರ್ಕಾಟಕ ರಾಶಿಗೆ ಹಾಗೂ 24ರಂದು ಶುಕ್ರನು ಕನ್ಯಾ ರಾಶಿಗೆ ಬರುವುದರಿಂದ ಹಾಗೂ ದಿನಾಂಕ 26ರಂದು ಮಂಗಳನು ನಿಮ್ಮ ತೃತೀಯ ಶುಭ ಸ್ಥಾನವಾದಂತಹ ಮಿಥುನ ರಾಶಿಗೆ ಬರುವುದರಿಂದ ಎಲ್ಲ ಗ್ರಹಗಳ ಸಂಚಾರದಿಂದ ನಿಮಗೆ ವಿಶೇಷ ಶುಭ ಫಲಗಳು ಹಾಗೂ ಧನಲಾಭಗಳು, ಕಾರ್ಯಜಯಗಳು ಕೂಡ ಇರುತ್ತವೆ. ಇನ್ನು ಧನಸ್ಥಾನ ಹಾಗೂ ಕುಟುಂಬ ಸ್ಥಾನದಲ್ಲಿ ಗುರುಗ್ರಹ ವೃಷಭ ರಾಶಿಯಲ್ಲೇ ಇರುವುದರಿಂದ ಅಂದರೆ 2ನೇ ಸ್ಥಾನದಲ್ಲೇ ಇರುವುದರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಹಾಗೂ ಹೆಚ್ಚಿನ ಧನ ಸಂಪಾದನೆ ಆಗುತ್ತದೆ. ಮತ್ತು 6ನೇ ಶುಭ ಸ್ಥಾನದಲ್ಲಿರುವಂತಹ ಕೇತು ಹಾಗೂ 12ನೇ ರಾಹುವಿನಿಂದ ನಿಮಗೆ ಕೆಲವೊಬ್ಬರಿಗೆ ವಿದೇಶದಲ್ಲಿ ಉದ್ಯೋಗ ದೊರಕಿಸಿಕೊಳ್ಬೇಕು ಅನ್ನೋ ಒಂದು ಆಸೆ ಇದ್ದರೆ ಅಂಥವರಿಗೆ ವಿದೇಶಿ ಉದ್ಯೋಗದ ಒಂದು ಪ್ರಾಪ್ತಿ ಆಗುತ್ತದೆ. ಆದರೆ ರಾಹುವಿನಿಂದ ಸ್ವಲ್ಪ ಖರ್ಚುಗಳು ಕೂಡ ಇರುತ್ತವೆ. ಶನಿ 10ನೇ ಸ್ಥಾನ ದಶಮ ಸ್ಥಾನ ನೋಡೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಗಳು ಇದ್ದು ಸಾಕಷ್ಟು ಧನಲಾಭ ಉಂಟಾಗುತ್ತದೆ. ನಿಮ್ಮ ಅದೃಷ್ಟದ ವಾರಗಳು ಮಂಗಳವಾರ, ಗುರುವಾರ, ಶುಕ್ರವಾರ ಹಾಗೂ ಶನಿವಾರ. ಇವು ನಿಮ್ಮ ಅದೃಷ್ಟದ ವಾರಗಳಾಗಿವೆ. ನಿಮ್ಮ ಅದೃಷ್ಟದ ಉಂಗುರದ ಹರಳು ಕೆಂಪು ಹವಳ ಇದನ್ನು ಧರಿಸುವುದರಿಂದ ನಿಮಗೆ ಶುಭ ಫಲಗಳು ಉಂಟಾಗುತ್ತವೆ. ಕಾರಣ ನೀವು ಪ್ರತಿನಿತ್ಯ ಸ್ನಾನ ನಂತರ ಶ್ರೀ ಲಕ್ಷ್ಮೀ ನರಸಿಂಹದೇವರು ಹಾಗೂ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ನಿಮಗೆ ಶುಭವಾಗುತ್ತದೆ. ಆಗಸ್ಟ್ ತಿಂಗಳಿನಲ್ಲಿ ದಿನಾಂಕ 8ರಿಂದ 12, 16, 17, 20, 21, 24, 25 ಹಾಗೂ 28, 29ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.